ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರೌಡಿ ಸೀಟರು ಇಲ್ಲಿ ಒಂದು ಕಡೆ ಬಂದು ಒಂದು ಬರ್ತ್ಡೇ ಪಾರ್ಟಿ ಮಾಡ್ತಾರೆ ಅಂತೇಳಿ ಮಾಹಿತಿ ಇತ್ತು. ಮತ್ತು ಅವ್ರ ಹತ್ರ ಏನೋ ಕೆಲವು ಅನುಮಾನಾಸ್ಪದ ವಸ್ತುಗಳು ಮತ್ತು ಇರ್ಬೋದು ಅಂತ ಮಾಹಿತಿ ಬಂತು. ಅದನ್ನು ನಿನ್ನೆಯಿಂದನೂ ನಾವು ಅವ್ರನ್ನ ವಾಚ್ ಮಾಡ್ತಾಯಿದ್ವಿ. ತಕ್ಷಣಕ್ಕೆ ಅವನು ಮತ್ತು ಅವರ ಹೆಂಡತಿ ಮತ್ತು ಅವರ ಫ್ಯಾಮಿಲಿ ಮತ್ತು ಕೆಲವು ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಅಲ್ಲಿ ಹೊರವಲಯದಲ್ಲಿ ಒಂದು ಕಡೆ ಒಂದು ಖಾಸಗಿ ಹೋಮ್ ಸ್ಟೇ ಅಲ್ಲಿ ರೆಸಾರ್ಟಲ್ಲಿ ಒಂದು ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ನಾವು ಫಾಲೋ ಮಾಡ್ತಾ ಇದ್ದೀವಿ ಅವ್ರಿಗೆ. ಅದನ್ನು ನಂತರ ತಕ್ಷಣಕ್ಕೆ ಮಾಹಿತಿ ಗೊತ್ತಾಗಿ ನಾವು ಇಲ್ಲಿಂದ ಟೀಮನ್ನು ಕಳಿಸಿ ನಮ್ಮ ಅಡಿಷನಲ್ SP ಕೂಡ ಹೋಗಿ ಅದನ್ನು ರೈಡ್ ಮಾಡಿದ್ವಿ. ರೈಡ್ ಮಾಡಿದಾಗ ಅಲ್ಲಿ ಕೆಲವುದು ಸ್ವಲ್ಪ ಪ್ರಮಾಣದಲ್ಲಿ ಗಾಂಜಾ ಒಂದು 90 ಗ್ರಾಮ್ ಅಷ್ಟು ಗಾಂಜಾ ಸಿಕ್ಕಿದೆ. ಮತ್ತು ಅಲ್ಲಿ ಕೆಲವು ಅನುಮಾನಾಸ್ಪದ ವಸ್ತುಗಳು ಕೆಲವನ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಅಲ್ಲದೆ ಅಲ್ಲಿ ಯಾರಿದ್ರು ಅವ್ರಿಗೆಲ್ಲರೂ ನಾವು ಟೆಸ್ಟ್ ಮಾಡಿಸಿದ್ವಿ. ನಾರ್ಕೋಟಿಕ್ ಒಂದು ಟೆಸ್ಟ್ ಮಾಡ್ತಾರೆ, ಅದು ಮಾಡಿಸಿದ್ವಿ. ಅದರಲ್ಲಿ ಒಂದು 15 ಜನಕ್ಕೆ ಪಾಸಿಟಿವ್ ಬಂದಿದೆ. ಅವ್ರು 15 ಜನ ಮೇಲೆ ಕನ್ಸ್ಯೂಮರ್ ಏನು ಕೇಸ್ ಆ್ಯಕ್ಟ್ ಇದ್ರ ಪ್ರಕಾರ ಕೇಸ್ ಹಾಕ್ತೀವಿ. ಮತ್ತು ಇನ್ನು ಅಲ್ಲಿ ಯಾರು ಇದ್ದರು, ಮತ್ತು ಅಲ್ಲಿ ಆರ್ಗನೈಸ್ ಮಾಡಿದವರು ಮಾಲೀಕರು, ಮತ್ತು ಅಲ್ಲಿ ಇದ್ದಂಥ ಬಕೆಟ್ ಕಾಲು ಅನ್ನೋ ರೌಡಿ ಶೀಟರು ಮತ್ತು ಅವನ ಸಹಚರರು ಯಾರಿದ್ರು ಅವ್ರ ಮೇಲೆಲ್ಲ ಈಗ ಪ್ರಕರಣ ದಾಖಲಾಗ್ತಾ ಇದೆ. ತನಿಖೆ ಮುಂದುವರಿತಾ ಇದೆ. ಸರ್, ಬೆಂಗಳೂರು ಮೂಲದ ರೌಡಿ ಶೀಟರ್ ಜಹೀರ್ ಒಬ್ಬರೇ ಇದ್ರ? ಅವ್ರ ಜೊತೆ ಬೇರೆ ರೌಡಿ ಶೀಟರ್ಗಳು ಕೂಡ ಇದ್ರು? ಅಲ್ಲಿರೋ ರೌಡಿ ಶೀಟರ್ಸ್ ಬೇರೆ ಯಾರು ಇಲ್ಲ. ಅಲ್ಲಿ ಲೋಕಲ್ ಅವರು ರೌಡಿ ಶೀಟರ್ಸ್ ಅಲ್ಲ, ಲೋಕಲ್ ಅವರು ಅವನ ಫ್ರೆಂಡ್ಸ್, ಗೊತ್ತಿರೋರು, ಪರಿಚಯಸ್ಥರು ಅಂತ ಹೇಳ್ತಾರೆ. ಅವ್ರಿಗೂ ಎಲ್ಲರಿಗೂ ಕೂಡ ನಾವು ಇದು ಟೆಸ್ಟ್ ಮಾಡಿಸಿದ್ದೀವಿ. ಪಾಸಿಟಿವ್ ಬಂದರೆ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡ್ತೀವಿ. ಸಾಮಾನ್ಯವಾಗಿ ಸರ್, ಈಗ ರೆಸಾರ್ಟನ್ನು ಬಾಡಿಗೆ ಕೊಡ್ತಾರೆ ಸತ್ಯ, ಆದರೆ 50 ಜನ ಅಂತ ಹೇಳಿದ್ರೆ ಅದು ಚಿಕ್ಕ ರೆಸಾರ್ಟ್ ಆಗಿದೆ. 50 ಜನಕ್ಕೆ ಹೇಗೆ ಅವರು ಅಲೋ ಮಾಡಿ? ಅದೊಂದು ಹೋಮ್ ಸ್ಟೇ ಥರ, ಅದು ಹೋಮ್ ಸ್ಟೇ ಇದೆ. ಅದು ಇನ್ನೂ ಪರ್ಮಿಷನ್ ಇದೆ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಪರ್ಮಿಷನ್ ಇಲ್ಲದೆ ಇರುತ್ತೆ, ಅದಕ್ಕೂ ಪ್ರಕರಣ ದಾಖಲೆ ಮಾಡ್ತೀವಿ. ಈಗ ರೆಸಾರ್ಟ್ನ ಏನು ಮಾಲೀಕರಿದ್ದಾರೆ ಅವ್ರ ವಿರುದ್ಧ ಕೂಡ ಅವ್ರ ವಿರುದ್ಧನೂ ಪ್ರಕರಣ ದಾಖಲಾಗ್ತದೆ. NDPS ಆ್ಯಕ್ಟಲ್ಲಿ ಆ್ಯಕ್ಟಲ್ಲಿ ಆರ್ಗನೈಸ್ ಮಾಡಿದ್ರು ಅಲ್ಲಿ ಜಾಗ ಕೊಟ್ಟರು ಅನುಮತಿ ಇಲ್ಲದೆ, ಅದನ್ನು ಅವ್ರದ್ದು ಜವಾಬ್ದಾರಿ ಇರುತ್ತೆ. ಯಾರೇ ಆಗಲಿ, ಯಾವುದೇ ಒಂದು ರೆಸಾರ್ಟ್ ಇರ್ಬೋದು, ಲೀಗಲ್ ಇರುವಂಥ ರೆಸಾರ್ಟೇ ಆಗಲಿ ಮತ್ತು ಹೋಮ್ ಸ್ಟೇ ಆಗಲಿ, ಅವರು ಏನಾದರೂ ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತದೆ ಅನ್ನೋದ್ರ ಬಗ್ಗೆ CCTV ಕ್ಯಾಮ್ರಾ ಇರಬೇಕಾಗತ್ತೆ. ಮತ್ತು ಈ ಥರ ಏನಾದರೂ ನಾರ್ಕೋಟಿಕ್ ಡ್ರಗ್ಸ್ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಬರಲ್ಲ ಅವರು. ಅದಕ್ಕೋಸ್ಕರ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗುತ್ತೆ. ರೆಸಾರ್ಟ್ ಮಾಲೀಕನ ಹೆಸರೇನು ಸರ್? ಹಿನ್ನೆಲೆ ಏನು ಸರ್? ಅವರು ಫಯಾಜ್ ಏನಂತ ಇದೆ, ಫಯಾಜ್ ಖಾನ್ ಅಂತ ಏನೋ ಇದೆ. ಮತ್ತು ಅವರು ಏನು ಬಿಸ್ನೆಸ್ ಕಾಂಟ್ರಾಕ್ಟ್ ಬಿಸ್ನೆಸ್